ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಸರ್ಕಾರಿ ಶಾಲೆ ಉಳಿಸಲೇಬೇಕು. ರಾಮನಗರ ಜಿಲ್ಲೆ ಗಡಿ ಭಾಗದಲ್ಲಿರುವ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಹೆಬ್ಬಳಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿಸಿರಿ ಎಂದು ಗ್ರಾಮಸ್ಥರು ಗುರುವಾರ ಮತ್ತು ಶುಕ್ರವಾರ ಶಾಲೆಯ ಮುಂದೆ ಪ್ರತಿಭಟನೆ ಮಾಡಿದರು. ಹೆಬ್ಬಳಲು ಗ್ರಾಮದ ಸರ್ಕಾರಿ ಶಾಲೆಗೆ 116 ವರ್ಷ ಇತಿಹಾಸವಿದ್ದು 3 ತಲೆಮಾರುಗಳನ್ನ ಈ ಶಾಲೆ ನೋಡಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯದ ಮೊದಲನೇ ಅಧ್ಯಕ್ಷರಾಗಿ ಎಚ್.ವಿ. ನಂಜುಂಡಯ್ಯನವರು ಇದೇ ಶಾಲೆಯಲ್ಲಿ ಓದಿದವರಾಗಿದ್ದಾರೆ. ಸಂಕೀಘಟ್ಟದಲ್ಲಿ ಆಂಗ್ಲ ಮಾಧ್ಯಮದ ಸರ್ಕಾರಿ ಶಾಲೆಯನ್ನು ಪ್ರಾರಂಭಿಸಿದ್ದು ಸುತ್ತಮುತ್ತಲಿರುವ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳನ್ನ ಸಂಕೀಘಟ್ಟ ಶಾಲೆಗೆ ಕಳಿಸಲಾಗುತ್ತಿದೆ. ಇದರಿಂದಾಗಿ 116 ವರ್ಷ ಇತಿಹಾಸವುಳ್ಳ ಹೆಬ್ಬಳಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಮುಚ್ಚುವಂತಹ ಪರಿಸ್ಥಿತಿ ಬಂದೊದಗಿದೆ ಎಂದು ಗ್ರಾಮಸ್ಥರು ಮಾತನಾಡಿದರು. ಹೌದು, ಹೆಬ್ಬಳಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 30 ರಿಂದ 40 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದರು. 2022-23ನೇ ಸಾಲಿನಲ್ಲಿ ನೂತನವಾಗಿ ದಾಖಲಾತಿಯನ್ನ ಮಾಡಿಕೊಳ್ಳಲಾಗಿದ್ದು ಸಂಕೀಘಟ್ಟ ಶಾಲೆಗೆ ಹೆಬ್ಬಳಲು ಗ್ರಾಮದಿಂದ ಹೋಗಿ ಬರಲು ಮಕ್ಕಳಿಗೆ ಅನಾನುಕೂಲವಾಗುತ್ತಿದೆ ಎಂದು ಗ್ರಾಮಸ್ಥರು ದೂರುತ್ತಿದ್ದಾರೆ. ಹೆಬ್ಬಳಲು ಗ್ರಾಮದ ಶಾಲಾ ಮಕ್ಕಳನ್ನ ಸಂಕೀಘಟ್ಟ ಶಾಲೆಗೆ ಕರೆದುಕೊಂಡು ಹೋಗಲು ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಈ ವಾಹನದಲ್ಲಿ ಶಾಲಾ ಮಕ್ಕಳನ್ನ ಕುರಿ ತುಂಬುವ ಹಾಗೆ ತುಂಬಿಕೊಂಡು ಹೋಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರುತ್ತಿದ್ದಾರೆ. ಇದರಿಂದಾಗಿ ಗ್ರಾಮದಲ್ಲೇ ಇರುವ ಹೆಬ್ಬಳಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ತೆರೆಯಬೇಕೆಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಈ ಶಾಲೆ ಅಲ್ಲಿ ಈಗ ಅಂಗನವಾಡಿ ಇರೋ ಕಡೆ ಇತ್ತು ಪ್ರಾರಂಭದಲ್ಲಿ, ಈಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಇದು ಅಷ್ಟು ದಿವಸದಿಂದ ಸುಸೂತ್ರವಾಗಿ ನಡ್ಕೊಂಬಂದಿದೆ. ಈಗ ಸರ್ಕಾರಿ ಶಾಲೆ ಸರ್ಕಾರದವರೆಲ್ಲ ಎಲ್ಲ ಕಡೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಂಥೇಳಿ ಈಗೆಲ್ಲ ಒಂದು ಪಂಚಾಯತಿ ಒಂದು ಶಾಲೆಯನ್ನು ಮಾಡಿ ಅಲ್ಲಿ ನಾವು ಎಲ್ಲ ಫೆಸಿಲಿಟೀಸ್ ಕೊಟ್ಟು ಎಲ್ಲ ಮೂಲಭೂತ ಸೌಕರ್ಯನೆಲ್ಲ ಒದಗಿಸ್ಕೊಡ್ತೀವಿ. ಅಲ್ಲಿ ಕಳಿಸ್ಕೊಡಿ. ಸಬ್ಜೆಕ್ಟ್ ಟೀಚರ್ಸ್ನ ನಾವು ಅಲ್ಲಿ ಬಿಡ್ತೀವಿ, ಎಲ್ಲ ಅನುಕೂಲ ಆಗುತ್ತೆ. ನಿಮಗೆ ಇಂಗ್ಲೀಷ್ ಮೀಡಿಯಮ್ ಉಚಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ಬಂದು ಇಲ್ಲಿ ಸರ್ಕಾರದವರನ್ನೇ BEO ಕೂಡ ಬಂದು ಇವ್ರನ್ನೆಲ್ಲ ಮನವೊಲಿಸಿ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈ ಶಾಲೆ ಈಗ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಮ್ಮ ಶಾಲೆ ನಮ್ಮಲ್ಲೇ ಉಳ್ಕೋಬೇಕು, ನಮ್ಮೂರಿನಲ್ಲೇ ಉಳ್ಕೊಂಡು ನಮ್ಮೂರಿಗೆ ಅನುಕೂಲ ಆಗಬೇಕು. ಇಲ್ಲೇ ಒಂದು ಅವರು ಇಂಗ್ಲೀಷ್ ಮೀಡಿಯಮ್ ಮಾಡಲಿ, ಕನ್ನಡ ಮೀಡಿಯಮ್ ಮಾಡಲಿ, ಜೊತೆಗೆ ಸರ್ಕಾರ ಟೀಚರ್ಸ್ನ ಸಬ್ಜೆಕ್ಟ್ ಟೀಚರ್ಸ್ನ ಇಲ್ಲೇ ಕೊಟ್ಟು ಶಾಲೆನ ಅಭಿವೃದ್ಧಿ ಮಾಡಲಿ ಅಂತೇಳಿ ನನ್ನ ಉದ್ದೇಶ. ಈ ಹೆಬ್ಬಳಲು ಗ್ರಾಮದ ಎಚ್.ವಿ. ವೆಂಕಟೇಶ ಅಂತೇಳಿ, ಎಚ್.ವಿ. ನಂಜುಂಡಯ್ಯ ಅಂತೇಳಿ ನಮ್ಮ ಮೈಸೂರಲ್ಲಿದ್ದರು ದಿವಾನರ ಕಾಲದಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆದಾಗ ಅವರೇನೇ ನಮ್ಮ ರಾಜ್ಯದ ಅಧ್ಯಕ್ಷರಾದರು, ಅವರೊಬ್ಬರು ಸದಸ್ಯರಾದರು. ಶಾಲೆಗೆ ಇಲ್ಲಿ ಗುರುತಿಸ್ಕೊಂಡ್ರು. ಇಲ್ಲಿ ಶಾಲೆ ಬಂದು ಪ್ರತಿ ವರ್ಷವೂ ಸಾಹಿತ್ಯ ಪರಿಷತ್ತವರು ಬಂದು ಕೆಲವು ಕಾರ್ಯಕ್ರಮಗಳನ್ನು ಮಾಡಿ ಊರಿನ ಉದ್ದೇಶಕ್ಕೆ ಊರಿನ ಅಭಿಮಾನ ಇಟ್ಕೊಂಡು ಜನರನ್ನೆಲ್ಲ ಸೇರಿಸಿ ಅವ್ರಿಗೆ ಬೇಕಾದಂಥ ಸವಲತ್ತನ್ನು ಕೊಟ್ಟು ಉಪಯೋಗ ಮಾಡಿಕೊಡ್ತಿದ್ದಾರೆ. ಅದೇ ರೀತಿ ಸರ್ಕಾರವೂ ಇದನ್ನು ಎಲ್ಲ ಫೆಸಿಲಿಟೀಸ್ ಕೊಟ್ಟು ಇಲ್ಲೇ ಮಾಡಲಿ, ಕಟ್ಟಡ ಇಲ್ಲೇ ಕಟ್ಟಲಿ,
ಇಲ್ಲೇ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ಮು ಸಬ್ಜೆಕ್ಟ್ ಟೀಚರ್ಸ್ನ ಕೊಟ್ಟು ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹೆಬ್ಬಳಲು ಗ್ರಾಮದ ಈ ಶಾಲೆ ಇತಿಹಾಸ 116 ವರ್ಷ ಇರುವಂಥ ಈ ಇತಿಹಾಸವಾಗಿರುವಂಥ ಈ ಶಾಲೆಯನ್ನು ಈಗಿನ ಸರ್ಕಾರದವರು ನಮ್ಮ ಸಂಕಿಗಡ ಪಂಚಾಯತಿಲಿ ಒಂದು ಕರ್ನಾಟಕ ಒಂದು ಪಬ್ಲಿಕ್ ಶಾಲೆ ಅಂತ ಮಾಡಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆ ಅಲ್ಲ, ಕರ್ನಾಟಕ ಒಂದು KPS ಏನೋ ಒಂದು ಮಾಡಿದ್ದಾರೆ. ಬಟ್ ನಮಗೆ ಇಲ್ಲಿ ಈ ಶಾಲೆ ಮುಚ್ಚೋದು ನಮ್ಗೆ ಇಷ್ಟ ಇಲ್ಲ. ಏಕೆಂದರೆ ಅನೇಕರು ಈಗ ನಮ್ಮ ಮಾಸ್ಟ್ರು ಹೇಳಿದಾಗೆ, ನಮ್ಮ ನಿವೃತ್ತ ಶಿಕ್ಷಕರಾದಂಥ ನಮ್ಮ ಮಾಸ್ಟ್ರು ಹೇಳಿದಾಗೆ HV ನಂಜುಂಡಯ್ಯನವರು ಓದಂಥ ಮಹನೀಯರು ಓದಂಥ ಈ ಶಾಲೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರಾದಂಥ ಮೊದಲ ಬಾರಿಗೆ ಅಧ್ಯಕ್ಷರಾದಂಥ ಅಂಥ ಮಹನೀಯರು ಓದಂಥ ಈ ಶಾಲೆಯನ್ನು ಮುಚ್ತಾ ಇರೋದು ತುಂಬ ಭಾಳ ಬೇಸರವಾದಂಥ ಒಂದು ವಿಷಯ ಇದು. ಏಕೆಂದರೆ ಇದು 116 ವರ್ಷ ಇತಿಹಾಸ ಇರೋ ಶಾಲೆಯನ್ನು ಮುಚ್ಚಿಬಿಟ್ರೆ ನಾಳೆ ದಿನ ನಮಗೆ ತುಂಬ ತೊಂದರೆ ಆಗ್ತದೆ. ಅನೇಕ ಮಕ್ಕಳಿಗೆ ಇಲ್ಲಿ ಒಂದು ಮಾದರಿ ಆಗಲ್ಲ. ಅನೇಕ ಇಲ್ಲಿ ಶಾಲೆಯಲ್ಲಿ ಒಂದು 40 ಜನ ಸ್ಟ್ರೆಂತ್ ಇರೋಂಥ ಒಂದು ಮಕ್ಕಳಿರೋಂಥ ಶಾಲೆ ಇದು. ಈ ಶಾಲೆಯನ್ನು ಮುಚ್ಚೋದು ತುಂಬಾ ಒಂದು ಬೇಸರವಾದಂಥ ಸಂಗತಿ ಸರ್. ಸರ್ಕಾರನ ನಾವು ಕೇಳ್ಕೊಳ್ಳೋದು ಇಷ್ಟೇ. ಸರ್ಕಾರದ ಅನೇಕ 2 ವರ್ಷದಿಂದ ಒಂದು 20 ಲಕ್ಷ ಹತ್ತಿರ ಖರ್ಚು ಮಾಡಿದ್ದಾರೆ ಈ ಶಾಲೆಗಾಗಿ. ಈ 2 ವರ್ಷದಿಂದ ಒಂದು ಹೊಸದಾಗಿ ಒಂದು ಬಿಲ್ಡಿಂಗ್ ಕೊಟ್ಟಿದ್ದೀರಾ, ಕಾಂಪೌಂಡ್ ಕೊಟ್ಟಿದ್ದೀರಾ, ಅನೇಕ ದುರ್ಸ್ಥಿತಿ ಕಾರ್ಯಗಳು ಪಂಚಾಯತಿ ನರೇಗಾದಿಂದ ಅನೇಕ ಕಾರ್ಯಗಳು ಕೊಟ್ಟಿದ್ದೀರಾ. ಅದನ್ನು ಯಾಕೆ ಈ ರೀತಿಯಾಗಿ ಸರ್ಕಾರದ ದುಡ್ಡನ್ನು ಈ ಥರ ವ್ಯಯ ಮಾಡೋದು ತುಂಬ ಒಳ್ಳೇದಲ್ಲ. ಇದು ಸರ್ಕಾರದ ದುಡ್ಡನ್ನು ಈ ರೀತಿ ಪೋಲ್ ಮಾಡೋದು ಸರಿ ಇಲ್ಲ. ದಯಮಾಡಿ ಈ ಶಾಲೆನ ಉಳಿಸ್ಕೊಡಿ ಅಂತ ನಮ್ಮ ಹೋರಾಟ ಅಷ್ಟೇ. ಮಕ್ಕಳಿಗೆ ಇಲ್ಲಿ ಅನುಕೂಲ ಆಗಿ ಭಾಗದ ಅಕ್ಕಪಕ್ಕ ಒಂದು 8-10 ಹಳ್ಳಿ ಭಾಗದಲ್ಲಿ ಬರುವಂಥ ಮಕ್ಕಳಿಗೆ ಅನುಕೂಲ ಆಗ್ತದೆ ಈ ಶಾಲೆ ಇದ್ರೆ ಇಲ್ಲಿ. ಸರ್, ಯಾವ್ಯಾವ ಭಾಗದಿಂದ ಈ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾರೆ ಸರ್? ಸರ್, ಈ ಅಕ್ಕಪಕ್ಕದಲ್ಲಿ ಒಂದು 8-10 ಹಳ್ಳಿ ಇದಾವೆ. ಒಂದು ಕಾಲ್ಚಿಗಿನಪಳ್ಳ, ಸುಟಕಿಪಳ್ಳ, ಕೋಡಿಪಳ್ಳ, ಹೊಸಲಿಪಳ್ಳ, ಸನ್ನೇನಹಳ್ಳಿ, ಮುಳ್ಕಡಬಂದಪಳ್ಳ, ಕಾಲ್ಚಿಗಿನಪಳ್ಳ ಎಲ್ಲ ಆ ಭಾಗದ ಮಕ್ಕಳೆಲ್ಲ ಇಲ್ಲಿಗೆ ಬರ್ತಾರೆ ಸರ್. ಸುಮಾರು ಒಂದು 8-10 ಹಳ್ಳಿ ಈ ಭಾಗಕ್ಕೆ ಮಕ್ಕಳು ಬರ್ತಾ ಇದ್ದಾರೆ ಸರ್. ಅದನ್ನೇ ಇನ್ನೂ ಹೆಚ್ಚಿನದಾಗಿ ಈ ಶಾಲೆಯ ಬಗ್ಗೆ ಒಂದು ಕಾಳಜಿ ವಹಿಸಿಕೊಂಡು, ಯಾಕೆಂದ್ರೆ ನಾವು ಆಗಲೇ ಹೇಳದ ಹಾಗೆ 116 ಇತಿಹಾಸ ಇರೋದು ಶಾಲೆಯನ್ನ ಅಭಿವೃದ್ಧಿ ಪಡಿಸಿ ಇನ್ನೂ ಹೆಚ್ಚಿನ ಅನುದಾನ ಇಲ್ಲಿಗೆ ಹಾಕಿ ಇನ್ನೂ ಹೆಚ್ಚಿನ ಟೀಚರ್ಸ್ನ ಕೊಡಿ. ಏನು ಇವಾಗ ಅಲ್ಲಿ ಮಾಡ್ತಾ ಇದ್ದೀರಾ ಆ ಭಾಗದ ಜನಕ್ಕೆ, ಇಲ್ಲಿಂದ ಅಲ್ಲಿಗೆ 3 ಕಿಲೋಮೀಟರ್ ಆಗುತ್ತೆ. ಸಂಗಿಘಟ್ಟ ಹೋಗ್ಬೇಕು ಅಂತಂದ್ರೆ 3 ಕಿಲೋಮೀಟರ್ ಆಗುತ್ತೆ. ಹತ್ರ ಆಗಿದೆ ಅನ್ಬೋದಾಗಿತ್ತು. 3 ಕಿಲೋಮೀಟರ್ ಹೋಗೋ ಒಂದು ಇದು ನಮಗೆ ಅನುಕೂಲತೆ ಕಾಣ್ತಾ ಇಲ್ಲ. ದಯಮಾಡಿ ಈ ಶಾಲೆಗೆ ಅನುದಾನನ ಹೆಚ್ಚಿನದಾಗಿ ಕೊಟ್ಟು ಇಲ್ಲಿ ಶಾಲೆನ ಮುಚ್ಚಿತ ಆಗಿ ನೀವು ದಯಮಾಡಿ ಶಾಲೆನ ಉಳಿಸ್ಕೊಡಿ ಅಂತ ನಾವು ಈ ನಮ್ಮ ಹೆಬ್ಬಳಲು ಗ್ರಾಮದ ಎಲ್ಲ ಗ್ರಾಮಸ್ಥರಾಗಿ ನಾವು ಕೇಳ್ಕೊತಾ ಇದ್ದೀವಿ. ನಾವು ಸ್ಕೂಲ್ ಇರಬೇಕು ಅಂತೇಳಿ ನಾವು ಓಡಾಡ್ದೋ. ನಾವು ಸುಗ್ನಳ್ಳಿ ಎಲ್ಲ ಹೋಗಿದ್ದೋ, BO ಹತ್ರ ಹೋಗಿದ್ದೋ. BO ಬಂದು ಮಾತಾಡಿ ಎಲ್ಲ ಇಲ್ಲಿ ಮಕ್ಳ ಹತ್ರ ಮಾತಾಡಿ, ಇಲ್ಲ ನಾವು ಅಲ್ಲಿ ನಾವು ಹಂಗೂ ಸೈನ್ ಮಾಡಿ ಕೊಟ್ಟಿಲ್ಲ ನಾವು ಅಲ್ಲಿಗೆವರೆಗೂ ಅಂತೇಳಿ ನಮ್ಗೆ ಇಲ್ಲೇ ಬೇಕು ಅಂತ ಹೋರಾಡ್ತಾ ಇದ್ದೀವಿ. ಯಾಕೂ ನಾವು ಅಲ್ಲಿ ಮಕ್ಳಿಗೆ ಯಾವ ಸೌಲಭ್ಯನೂ ಮಾಡ್ತೀನಿ ಅಂತ ಹೇಳಿದವರು ಮಕ್ಳುಗಳ್ನ ಕರ್ಕೊಂಡು ಹೋಗ್ತಾರೆ, ಓಂಬಿ ತುಂಬ್ಕೊಂಡು ಹೋಗ್ತಾರೆ. ಒಂದು ವ್ಯಾನಲ್ಲಿ 15 ಜನ ಮಕ್ಳನ್ನ ಕಳ್ತೀನಿ ಅಂತ ಹೇಳಿದ್ರು. ಇವಾಗ ಬರೀ 30 ಜನ 40 ಜನ ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ. ನಾವು ಹೇಳ್ತಾ ಇದ್ದೀವಿ ಮಕ್ಳುಗಳು ಬೀಳ್ತವೆ, ಅವನು ರಾಶಾಗಿ ಓಡಿಸ್ಕೊಂಬರ್ತಾನೆ, ಮಕ್ಳುಗಳ್ನ ಗಾಡಿ ಓಡಿಸ್ಕೊಂಬರ್ತಾನೆ. ನಾವು ಎಷ್ಟು ಹೇಳಿದ್ರು ಕೇಳಲ್ಲ. ನಾವು ಇಲ್ಲೇ ಇಳಿಸ್ತೀವಿ ಅಲ್ಲೇ ಇಳಿಸ್ತೀವಿ ಅಂತ ಆಮೇಲೆ ಮೇಲೆ ಬೇರೆ ವ್ಯಾನ್ ಇದು ಮಾಡವ್ರೆ. ಗಾಳಿ ಹೊರತವ್ರಿಗೆ ಮಕ್ಳುಗಳಿಗೆ ಒಂದು ಹೆಚ್ಚು ಕಮ್ಮಿ ಆಯಿತು, ಏನು ಕೇಳೋದಿಲ್ಲ. ಕೇಳಕ್ಕೆ ಹೋದ್ರೆ ಊಟದ ಮೇಲೆ ವ್ಯವಸ್ಥೆ ಇಲ್ಲ ಸರಿಯಾಗಿ, ಬಾತ್ರೂಮ್ ವ್ಯವಸ್ಥೆ ಇಲ್ಲ. ನಾವು ಹೇಳಕ್ಕೆ ಹೋದ್ರೆ ಇಲ್ಲ ಎಲ್ಲ ಸೌಕರ್ಯ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬೇಡ ಅಂತ ನಮ್ಮ ಊರಿಲ್ಲೇ ಉಳಿಸ್ಕೊಬೇಕು ಸ್ಕೂಲ ಅಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಉಳ್ಳೇನಹಳ್ಳಿ ಸ್ಕೂಲ್ ಹೈಸ್ಕೂಲ್ ಆದ ಮಿಡ್ಲ್ ಸ್ಕೂಲ್ ಆವಾಗಿಂದ ನಮ್ಮ ಸ್ಕೂಲ್ ಇದೆ ಹೆಬ್ಬಳಲ್ಲಿ. ಸುತ್ತು ಸಣ್ಣನಹಳ್ಳಿ ಗಂಗಾನಹಳ್ಳಿನೂ ಕೂಡ ಸುಮಾರು ಊರಿಂದನೂ ಬರ್ತಿದ್ದಾವೆ, ಲಾಯದಿಂದನೂ ಕೂಡ ಬರ್ತಿದ್ದವರು. ಇವತ್ತು ನಮ್ಮೂರಿ ಸ್ಕೂಲ್ ಮುಚ್ಚಬೇಕು ಅಂತ ಅಂದ್ರೆ ಇವತ್ತು ಎಲ್ಲ ಅಧಿಕಾರಿ ಬರ್ತಾರೆ, ಕೂರೇ ಪಟ್ಟಿ ಹೊಡಿಸ್ತಾರೆ, ಹೊಡೆಯಕಾಯ್ತದ? ಅದಕ್ಕೇನು ಯಾರು ಕೇಳೋಕೆ ಅಧಿಕಾರಿ ಜನ ಇಲ್ವಾ? ದಯಮಾಡಿ ನಮಗೆ ಸ್ಕೂಲನ್ನು ನಮಗಿದನ್ನು ನಡೆಸ್ಕೊಡ್ಬೇಕು, ಮುಚ್ಚೋದು ಬೇಡ. ಸರ್, ನಿಮ್ಮ ಊರಿನಲ್ಲಿ ಓದಂತವ್ರು ಏನೇನಾಗಿದ್ದಾರೆ ಸರ್ ಈ ಶಾಲೆನಲ್ಲಿ ಓದೋರು? ಸರ್ ಎಲ್ಲರೂ ಆಗ್ಯಾರ ಸರ್, ಓದಿದವರೆಲ್ಲ ಮಾಸ್ಟರ್ಗಳು ಆಗ್ಯಾರೆ, ಇನ್ಸ್ಪೆಕ್ಟರ್ ಆಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಪೊಲೀಸ್ನವ್ರು ಆಗಿದ್ದಾರೆ, BO ಆಗಿದ್ದಾರೆ, EO ಆಗಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಅವರೇ, ಎಲ್ಲರಿಗೂ ಅವ್ರಿ. ಇನ್ನು ಶಾಲೆ ಕಾಲ ಹಿಂದಿನ ನಮ್ಮ ಪೂರ್ವ ಕಾಲದಲ್ಲಿ ಇದ್ದಂಥ ಬ್ರಾಹ್ಮಣ್ಸ್ಗಳು ಅವ್ರು ಓದಿರೋರು ಕೂಡ ಅವರು ಕೂಡ ಎಲ್ಲ ಮೇಷಗಳು ಪೂರ್ತಿ ಅಂತ ಶಾಲೆನ ಮುಚ್ಚೋರಿ. ದಯವಿಟ್ಟು ನಮಗೆ ಮುಚ್ಚೋಕೆ ಅವಕಾಶ ಕೊಡಬೇಡಿ, ನಮಗೆ ಶಾಲೆಯನ್ನು ಓಪನ್ ಮಾಡಿಕೊಡಿ. ಇವಾಗ ಹಿಂದೆ ಒಬ್ಬರು ಸಂಜೀವ್ ಶೆಟ್ರು ಅಂತ ಇದ್ದರು, ಅವರು ಒಂದು ಇಂಚಿನ ಸೆಡ್ ಹಾಕ್ಬಿಟ್ರು. ಅವಾಗ 300 ಜನ ಸ್ಕೂಲು ಹುಡುಗರಿದ್ರು. ಒಂದು ಸ್ಕೂಲ್ಗೆ 50 ಜನ ಒಂದು ಕ್ಲಾಸ್ಗಿದ್ರು. ಆದ್ದರಿಂದ ಈಗ ಅಂಥ ಸ್ಕೂಲು ಕಟ್ಟಿದ್ದು ಮುಚ್ಚಿಸ್ಬಿಟ್ಟಿದ್ದಾರೆ. ಮುಚ್ಚಿಕೊಡ್ದು ಈಗ ಮುಚ್ಚಿದಂಗೆ ನಮ್ಮ ಸ್ಕೂಲ್ ಓಪನ್ ಮಾಡಿಕೊಡ್ಬೇಕು. ಈಗ ಅವ್ರ ಹೆಸರೆಲ್ಲ ಹೋಗ್ತದೆ. ಈ HV ನಂಜುಂಡಯ್ಯನವರು ಅವ್ರದ್ದು ಹೆಸರಿಲ್ದಂಗೆ ಹೋಗ್ತದೆ. ಆದ್ದರಿಂದ ಈಗ ಹೆಬ್ಬಳ ಸ್ಕೂಲಲ್ಲಿ ಸ್ಕೂಲ ಮಾಡಿಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ಕೋತೀವಿ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಇದೇ ಶಾಲೆಯಲ್ಲಿ ಸಾವಿರಾರು ಜನ ವಿದ್ಯಾಭ್ಯಾಸ ಮಾಡಿ
ಎಲ್ಲ ಅಧಿಕಾರಿಗಳಾಗಿದ್ದಾರೆ, ಎಲ್ಲ ಇಲಾಖೆಯಲ್ಲೂ ಅಧಿಕಾರಿಗಳಾಗಿದ್ದು ಅವ್ರ ಗಮನಕ್ಕೆ ಹೋಗಿದೆಯಲ್ಲೋ ಗೊತ್ತಿಲ್ಲ. ಅವ್ರ ಗಮನಕ್ಕೆ ಹೋಗಿದ್ರೆ ಇಷ್ಟೆಲ್ಲ ಶಾಲೆ ಕೀಳ್ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅವರೆಲ್ಲ ಗಮನಕ್ಕೆ ತಗೊಂಡು ಪ್ರತಿಯೊಬ್ಬರು ಶಾಲೆ ಬಗ್ಗೆ ಗಮನಕ್ಕೆ ತಗೊಂಡು ಶಾಲೆಯ ಬಗ್ಗೆ ಅಭಿವೃದ್ಧಿಗೆ ಏರ್ಪಾಟ್ ಮಾಡಬೇಕು ಅಂತೇಳಿ ಅವ್ರನ್ನ ಬೇಡ್ಕೊತಾ ಇದ್ದೀವಿ. ಅಲ್ಲದಕ್ಕೆ ಇದು ರಾಮನಗರ ಜಿಲ್ಲೆಯ ಕಡೆ ಬಾರ್ಡ್ರು, ಕೊನೆ ಅಂತ್ಯ ಭಾಗದಲ್ಲಿದೆ. ಇದನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಿರ್ಲಕ್ಷ್ಯಕ್ಕೆ ಅವಕಾಶ ಕೊಡದಿರೇ ಡೆವಲಪ್ಮೆಂಟ್ಗೆ ಎಲ್ಲ ವಿಧವಾಗಿ ಸರ್ವತೋಮುಖ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊತಾರೆ.